ವೀಕ್ಷಕರೇ, ನಾವಿವಾಗ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮಾವತಿ ಆರ್ ರಾವ್ ಅವರ ಮನೆಯಲ್ಲಿ ಬಿದ್ದೇವೆ. ಎಸ್, ನಾನು ನಿಮಗೆ ಆಗಲೇ ಹೇಳಿದಾಗೆ 13ನೇ ಪಾಯಿಂಟ್ನ ಬಗ್ಗೆ ಬಹಳ ಕುತೂಹಲಗಳಿದ್ವು. ರಸ್ತೆ ಬದಿಯಲ್ಲೇ ಇರುವಂತಹದ್ದು. ಬಹುಶಃ ಇವತ್ತು ಪದ್ಮಾವತಿ ರಾವ್ ಅವರ ಮನೆಗೆ ಕೂಡ ಆ 13ನೇ ಪಾಯಿಂಟನ್ನೇ ಹಾದುಕೊಂಡು ಬರಬೇಕು, ಅಂದರೆ ಅದರ ಮೂಲಕವಾಗಿ ರಸ್ತೆ ಇರುವಂಥದ್ದು. ಸೊ ಇಲ್ಲಿಯ ಸ್ಥಳೀಯರು ಮತ್ತು ಈ ಪ್ರಕರಣದ ಬಗ್ಗೆ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಇದ್ದರು. ಏನು ಹೇಳ್ತಾರೆ ಪದ್ಮಾವತಿ ಮೇಡಮ್, ಬನ್ನಿ ಕೇಳ್ಕೊಂಡು ಬರೋಣ. ಮೇಡಮ್, ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ಈಗ ಶವಗಳನ್ನು ಹೂತ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಬ್ಬ ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ. ಆ ವ್ಯಕ್ತಿ ಇವತ್ತೇನು ಹೇಳ್ತಾ ಇದ್ದಾನೆ ಅಂದರೆ, ಆತನೇ ಒಂದು 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಸೊ ನಿಮ್ಮ ಅವಧಿಯಲ್ಲಿ ಅಥವಾ ತಾವು ಪಂಚಾಯತ್ನಲ್ಲಿ ಮೆಂಬರ್ ಆಗಿದ್ರಿ, ಅಧ್ಯಕ್ಷರಾಗಿದ್ರಿ, ಸೊ ಆ ಥರ ಘಟನೆಗಳು ಇಲ್ಲಿ ನಡೆದಿದೆ ಅಂತ? ನಾನು ಬಂದು ಇಲ್ಲಿ ಸಾಧಾರಣ ಒಂದು 20 ವರ್ಷ ಆಯಿತು ಈ ಏರಿಯಾಕ್ಕೆ ಬಂದ ನಂತರ ಇಲ್ಲಿ ರೋಡೆಲ್ಲ ಇದು ಇಂಪ್ರೂವ್ಮೆಂಟ್ ಆಗಿ ಎಲ್ಲ ಆಗಿದೆ. ಮತ್ತು ಇಲ್ಲಿ ಏನು ಅಂಥದ್ದೇನು ನಡೆದದ್ದು ನನಗೆ ಗೊತ್ತಿಲ್ಲ. ಅದಲ್ಲದೆ ಇಲ್ಲಿ ತುಂಬ ಜನ ಆಚೆ ಈಚೆ ಹೋಗ್ತಾರೆ ಬರ್ತಾರೆ ಎಲ್ಲ ಮಾಡ್ತಾರೆ. ನಮ್ಮ ಗಮನಕ್ಕೆ ಇಲ್ಲಿ ಬರಲಿಲ್ಲ ಹಾಗೆಲ್ಲ ಆದದ್ದು. ಮತ್ತು ನಾನು ಬರುವ ಮುಂಚೆ ಸಾಧಾರಣ ಅದಕ್ಕಿಂತ ತುಂಬ ಮುಂಚೆ ಇಲ್ಲೆಲ್ಲ ಕಾಡು ಗುಡ್ಡಗಳಿರುವಾಗ ಅಲ್ಲಿ ನೇತ್ರಾವತಿಯಲ್ಲಿ ಎಲ್ಲ ಬಿದ್ದದನ್ನು ಇದು ಮಾಡ್ತಿದ್ರೆ ಏನೋ ಅದು ನಮಗೆ ಗೊತ್ತಿಲ್ಲ. ನಾವು ಬಂದ ನಂತರ ಎಂಥದ್ದು ಇಲ್ಲ, ಅಂಥದ್ದು ನಡೀಲಿಲ್ಲ. ಓಕೆ, ಈಗ ಎಲ್ಲ ಒಂದು ಕಡೆ ಮೇಡಮ್, ಈಗ ತಾವು ಪಂಚಾಯತ್ ಅಧ್ಯಕ್ಷರಾಗಿದ್ರಿ. ಸೊ ಆ ಸಂದರ್ಭಗಳಲ್ಲಿ ಎಲ್ಲಾದರೂ ಅನಾಥ ಶವಗಳು ಸಿಕ್ಕಿದ್ರೆ ಅಥವಾ ಈ ಥರ ಕೊಲೆ ಆದಂಥದ್ದು ಅಥವಾ ಏನಾದರೂ ಆ ಬಗ್ಗೆ ಮಾಹಿತಿ ಇದೆಯಾ ತಮಗೆ? ಇಲ್ಲ, ನಾನು ಪಂಚಾಯತಿ ಅಧ್ಯಕ್ಷೆಯಾಗಿರುವಾಗ ಅಂದರೆ ಅನಾಥದ ಶವಗಳೆಲ್ಲ ಇರ್ತಿತ್ತು. ಅಂಥದ್ದನ್ನೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡಬೇಕಾದ್ರೆ, ಅದನ್ನು ದಫನ ಮಾಡಬೇಕಾದ್ರೆ ಪಂಚಾಯತಿಗೆ ಪೊಲೀಸರು ತಗೊಂಡು ಬರ್ತಾ ಇದ್ರು. ಇಂಥದ್ದಾಗಿದೆ ನೋಟಿಸ್ ತಗೊಂಡು ಬಂದು ತೋರಿಸ್ತಾ ಇದ್ರು. ಆಗ ನಾವೇನು ಹೇಳಿದರೆ, ಒಂದು ಶವಕ್ಕೆ ಇಷ್ಟು ಅಂತೇಳಿ ನಮ್ಮ ಪಂಚಾಯತಿಯಿಂದ ಅದಕ್ಕೆ ದುಡ್ಡು ಕೊಡಬೇಕಾಗ್ತದೆ ದಫನ ಮಾಡಲಿಕ್ಕೆ. ಅದನ್ನು ನನ್ನ ಇದರಲ್ಲಿ ನಾವು ಅದನ್ನು ಕೊಡ್ತಾ ಇದ್ದೆವು. ಮತ್ತು ಅಂಥದ್ದು ಬೇರೆ ಏನು ಇಲ್ಲಿ ಆದದ್ದು ನನ್ನ ಗಮನಕ್ಕೆ ಬರಲಿಲ್ಲ ನಾನಿರುವಾಗ. ಇಲ್ಲ. ಎಸ್, ಅದೇ ಅದರ ಜೊತೆಗೆ ಇನ್ನೊಂದೀಗ ಹೇಳುವಂಥದ್ದು, ಈಗ ಪಾಯಿಂಟ್ ನಂಬರ್ 13, ಈಗ ತಾವು ಹೇಳಿದ್ರಿ ಜನನಿಬಿಡ ಪ್ರದೇಶ, ತಮ್ಮ ಮನೆಗೆ ಕೂಡ ಅಲ್ಲಿಗೆ ಬರಬೇಕು. ಅಲ್ಲಿ ಏನಾದರೂ ಈ ತರ ಈಗ ಅವನು ತೋರಿಸ್ತಾ ಇದ್ದಾನೆ, ಇಲ್ಲಿ 100 ಶವಗಳು ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೆ, ಚಾನ್ಸಸ್ ಇದೆ ಅಂತ ಅನಿಸ್ತದ ತಮಗೆ? ನನಗೆ ಏನು ಅಂಥದ್ದೇನು ಇಲ್ಲಿದೆ ಅಂತೇಳಿ ಕಾಣಿಸಿದಿಲ್ಲ ಆ ಭಾಗದಲ್ಲಿ. ನಾವೆಲ್ಲ ಬರ್ತಾ ಇರ್ತೇವೆ ದೇವಸ್ಥಾನಕ್ಕೆಲ್ಲ ಹೋಗೋ, ರಾತ್ರಿ ಎಲ್ಲ ಬರ್ತಾ ಹೋಗ್ತಾ ಇರುತ್ತೆ. ಅಂಥದ್ದು ಏನು ಅಲ್ಲಿ ಕಾಣಿಸೋದಿಲ್ಲ ಹಾಗೆಲ್ಲ. ಅಂದರೆ ನನ್ನ ಗಮನಕ್ಕೆ ಇಲ್ಲಿ ಏನು ಆಗಲಿಲ್ಲ ಅಂತ ಹೇಳ್ಬೋದು ಅಂಥದ್ದು. ಓಕೆ, ಮತ್ತೆ ಒಟ್ಟು ಈ ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದೀರಿ ತಾವು. ಈ ಧರ್ಮಸ್ಥಳದಲ್ಲಿ ಅನೇಕ ಆತ್ಮಹತ್ಯೆಗಳು, ಅನೇಕ ಅಸಹಜ ಸಾವುಗಳು, ಪ್ರಕರಣಗಳು ನಡೀತದೆ. ತಮ್ಮ ಪ್ರಕಾರ ಯಾಕೆ ನಡೆದಿರ್ಬೋದು ಮೇಡಮ್, ಯಾಕೆ ನಡೀತಾ ಇರ್ಬೋದು? ಯಾಕೆ ಅಂತ ಹೇಳಿದರೆ, ಕೆಲವರೆಲ್ಲ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬರುವಾಗ ಅವರಲ್ಲಿ ನೇತ್ರಾವತಿಯಲ್ಲಿ ಹೀಗೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅದೆಲ್ಲ ನೇತ್ರಾವತಿ ದಡದಲ್ಲಿ ಕೊಳ್ತೆ ಎಲ್ಲ ಇರ್ತದೆ, ಹಾಗೆ ಮಾಡ್ತಾರೆ. ಮತ್ತು ಕೆಲವರೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬಂದು ಇಲ್ಲೇ ಕೂತ್ಕೊಳ್ತಾರೆ, ಅವ್ರಿಗೆ ಇದಾಗ್ತಾರೆ ಹಾಗೆ. ಮತ್ತೆ ಏನು ಭಾರಿ ಬೇರೆ ಏನು ನನ್ನ ಗಮನಕ್ಕೆ ಗೊತ್ತಾಗಲಿಲ್ಲ. ಈಗ ನೀವು ಇಲ್ಲಿಗ 20 ವರ್ಷ ಆಯಿತು ಅಂತ ಹೇಳ್ತೀರಿ. ಧರ್ಮಸ್ಥಳ ಕ್ಷೇತ್ರ ತಮಗೆ ಗೊತ್ತಿದೆ, ಪೂಜ್ಯ ಹೆಗಡೆ ಅವರನ್ನು ಪರಿಚಯ ಇದೆ, ಅಥವಾ ಅವರ ಒಟ್ಟು ವ್ಯವಸ್ಥೆಯನ್ನು ಗೊತ್ತಿದೆ. ಸೊ ಇಲ್ಲಿ ಏನಾದರೂ ದೌರ್ಜನ್ಯಗಳು ನಡೆದ ಬಗ್ಗೆ ಅಥವಾ ಈ ಬಗ್ಗೆ ಏನಾದರೂ ತಾವು ಕೇಳಿದ್ದು ಈ ಹಿಂದೆ ಅಥವಾ ಮಾತಾಡಿದ್ದೆಲ್ಲ? ಇಲ್ಲ, ನನಗೆ ಅಂಥದ್ದೇನು ಇಲ್ಲಿ ಹಾಗೆ ಎಲ್ಲ ನಡೆಯುವುದಿಲ್ಲ ಇಲ್ಲಿ. ಮತ್ತೆ ನಡೆದಂಥದ್ದು ಸಹ ಯಾವುದು ಗೊತ್ತಿಲ್ಲ ನನಗೆ, ನನ್ನ ಗಮನಕ್ಕೆ ಬರಲಿಲ್ಲ. ಹೌದು. ಅಲ್ಲ, ಯಾಕೆಂತ ಕೇಳಿದ್ರೆ ತಾವು ಒಬ್ಬ ಮಹಿಳೆಯಾಗಿ ಧರ್ಮಸ್ಥಳ ಎಷ್ಟು ಸೇಫ್ ಅಂತ? ತೊಂದರೆ ಇಲ್ಲ, ಎಲ್ಲ ಜನಗಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಹೆಣ್ಣು ಮಕ್ಕಳಿಗೆ ಸಹ ಒಳ್ಳೆಯದರಲ್ಲಿ ಅವರು ಇದು ಮಾಡ್ತಾರೆ. ಈಗ ಎಲ್ಲ ಡ್ಯೂಟಿಗೆಲ್ಲ ಹೋದಾಗ ಅವರನ್ನು ವ್ಯವಸ್ಥಿತ ರೀತಿಯಲ್ಲಿ ಮನೆಗೆ ಕಳಿಸುವ ವ್ಯವಸ್ಥೆ ಅದನ್ನೆಲ್ಲ ಮಾಡ್ತಾರೆ ಈ ದೇವಸ್ಥಾನಗಳಲ್ಲಿ ಇದರಲ್ಲಿ ಎಲ್ಲ. ಹಾಗೆ ಅಂಥದ್ದು ಇದು ಮಾಡುವುದಿಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಹಾಗೆ. ಒಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ಕ್ಷೇತ್ರದ ಬಗ್ಗೆ, ಅಥವಾ ಈ ಥರ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಏನು ಹೇಳ್ತೀರಿ? ಬೇಸರ ಆಗ್ತದ ಇಂಥ ಅಪಪ್ರಚಾರಗಳನ್ನು? ಹೀಗೆಲ್ಲ ಆಗುವಾಗ ಅಲ್ಲಿ ಬಿದ್ದಿದೆ ಇಲ್ಲಿ ಬಿದ್ದಿದೆ ಅಂತೇಳಿ ಇದ್ದಲ್ಲೆಲ್ಲ ಹೊಂಡ ಎಲ್ಲ ಮಾಡಿಕೊಂಡು ಹೀಗೆಲ್ಲ ಮಾಡೋದು ನೋಡುವಾಗ ಸುಮ್ಮನೆ ತುಂಬ ಕಿರಿಕಿರಿ ಆಗ್ತದೆ, ಬೇಸರ ಸಹ ಆಗ್ತದೆ. ಈ ಥರ ಸಹ ಆಗ್ತದಲ್ಲ ನಮ್ಮ ಕ್ಷೇತ್ರದಲ್ಲಿ ಅಂತೇಳಿ. ಇಷ್ಟು ತನಕ ಆಗೋದು ಇವಾಗ ಯಾಕೆ ಹೀಗೆಲ್ಲ ಆಗ್ತದೆ ಅಂತ ಆಗ್ತದೆ. ಇವತ್ತು ಸತ್ಯ ಅಲ್ಲದನ್ನೇ ಒಂದು ಬಿಂಬಿಸುವಂತ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಅನಿಸ್ತದೆ. ಒಂದು ಸುಳ್ಳನ್ನೇ ಒಂದು ಬಿಂಬಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಹಾಗೆ ಆಗ್ತಾ ಉಂಟು ಇಲ್ಲಿ. ಇದು ನಡೀದಿರುವುದಿಲ್ಲ, ನಡೀತದೆ ಅಂತೇಳಿ ಒಂಥರ ಕ್ಷೇತ್ರ ದೇವಸ್ಥಾನವನ್ನೆಲ್ಲ ಒಂದು ಇದಕ್ಕೆ ಅಪಪ್ರಚಾರಕ್ಕೆ ಸಿಲುಕಿಸುವ ಹಾಗೆ ಮಾಡ್ತಾ ಇದ್ದಾರೆ ಅಂತ ಏನು ಅನಿಸ್ತದೆ ಇದು.
ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಏನು ಇಲ್ಲಿನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತುಗಳು. ವೀಕ್ಷಕರೇ, ನಾನು ಆಗಲೇ ಹೇಳಿದೆ, ಧರ್ಮಸ್ಥಳದ ನಿವಾಸಿಗಳನ್ನು ಮಾತಾಡಿಸ್ತಾ ಹೋದರೆ ಇನ್ನೂ 10 ಜನರನ್ನು ಮಾತಾಡಿಸಿದ್ರು ಇದೇ ಮಾತನ್ನು ಹೇಳ್ತಾರೆ. ಅಂದರೆ ವಾಸ್ತವವಾಗಿ ಹಾಗಾದರೆ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಶ್ರೀ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಮಾತುಗಳಿಗೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಪೂಜ್ಯ ವೀರೇಂದ್ರ ಹೆಗಡೆಯವರನ್ನು ಒಟ್ಟು ಈ ವ್ಯವಸ್ಥೆಯಲ್ಲಿ ಅವರನ್ನು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಈ ವ್ಯವಸ್ಥೆಯಲ್ಲಿ ಅವರನ್ನು ಸಿಲುಕಿಸುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆಯಾ ಅನ್ನೋ ಬಗ್ಗೆ ದೊಡ್ಡ ರೀತಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಚರ್ಚೆಗಳಾಗ್ತಾ ಇದೆ. ಅನೇಕ ಭಾಗಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಶ್ರೀ ಕ್ಷೇತ್ರದ ಪರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಾ ಇದ್ದರೆ ಹೊರಗಿನ ಜನ ಸ್ವತಃ ಯಾವುದೇ ಒಂದು ವಿಚಾರವನ್ನು ಎಲ್ಲಿ ಕೇಳಿ ತಿಳ್ಕೊಳ್ಬೇಕು ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಾಗಬೇಕಾದ್ರೆ ಅವರ ಸುತ್ತಮುತ್ತ ಕೇಳಿ ತಿಳ್ಕೊಳ್ಬೇಕಂತೆ. ಇವತ್ತು ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ಸುತ್ತಮುತ್ತ ಯಾರನ್ನೇ ಕೇಳಿದರೂ 99% ಜನರು ಕೂಡ ಶ್ರೀ ಕ್ಷೇತ್ರದ ಪರವಾಗಿ ಮಾತಾಡ್ತಾ ಇರುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.